2020 ಸರ್ಕಾರ ನೆನಪಾಗ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ವಚನಭ್ರಷ್ಟ ಅನ್ನುವಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಹೊತ್ಕೊಂಡಿದ್ರು. ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ ಆಕ್ಚುಲಿ ಕೊಟ್ಟಿದ್ರು ಅವರು, ಅದಾಗಿದ್ದು ಬೇರೆ ಮಾತು. ದೇವೇಗೌಡರದೆಲ್ಲ ಎಂಟ್ರಿ. ನಾಳೆ ಇನ್ನೊಂದು ತಂಡದಿಂದ ದೆಹಲಿ ಟೂರ್ ಪ್ಲಾನ್ ಅಂತೆ. ಏನದು? ಸಂಕ್ರಾಂತಿಯೊಳಗೆ ನಿರ್ಧಾರ ಕೈಗೊಳ್ಳಿ, ಸಂಕ್ರಾಂತಿಯೊಳಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ. ಇವತ್ತು ಡಿ ಕೆ ಸುರೇಶ್ ಅವರು ಅದನ್ನೇ ಹೇಳಿದ್ದು. ಗ್ಯಾರಂಟಿ ವಾರಂಟಿ ಬೇಕು ಎಂಬ ಅಸ್ತ್ರ ಗೊತ್ತಾಗಬೇಕಲ್ಲ, ಕ್ಲಾರಿಟಿ. ಇನ್ನು ರಾಜಿ ಇಲ್ಲ ಅಂತ ಸಂದೇಶವನ್ನ ಡಿ ಕೆ ಟೀಮ್ ರವಾನಿಸ್ತಾರ. ಸಂಕ್ರಮಣ ಸಂಗ್ರಾಮ, ಡಿ ಕೆ ಶಿವಕುಮಾರ್ ವಾರ್ ಟೈಮ್ ಫಿಕ್ಸ್. ಅಲ್ಲಿಯವರೆಗೂ ಟೈಮನ್ನು ಕೊಡಬಹುದು. ಅದಾದ ನಂತರ ಯಾವುದು ಕೇಳೋಂಗಿಲ್ಲ. ಹಂಗಂದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಬಿಟ್ಟು ಹೋಗೋ ಪರಿಸ್ಥಿತಿಯಲ್ಲಿದ್ದಾರ? ಐ ಡೋಂಟ್ ಥಿಂಕ್ ಸೊ. ಅದು ಕಾನ್ಫಿಡೆನ್ಸ್ ಕಾಂಗ್ರೆಸ್ಸಿಗಿದೆ. ಪಕ್ಷ ನಿಷ್ಠೆಯ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತನಾಡ್ತಾರೆ. ಏನಿದ್ರು ಕೂಡ ಕಾಂಗ್ರೆಸ್ನಲ್ಲಿ ಇರ್ತೀನಿ ಅಂತಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈ ವಿಚಾರದಲ್ಲಿ ನನಗೊಂದು ಕುತೂಹಲಕಾರಿಯಾಗಿರುವಂಥ ಒಂದು ಪ್ರಶ್ನೆ ನೋಡಿ. ಏನೇ ನಿರ್ಧಾರವನ್ನ ತೆಗೆದುಕೊಂಡ್ರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ಕಾನ್ಫಿಡೆನ್ಸು ಕಾಂಗ್ರೆಸ್ಸಿಗಂತೂ ಇದೆ, ಹೈಕಮಾಂಡ್ಗೆ. ಏನು ಮಾಡಿದ್ರು ಕೂಡ. ಹಾಗಾಗಿ ಕೊಡದೇ ಇದ್ರೆ ಏನು, ಬಿಟ್ಟೋಗ್ಬಿಡ್ತಾರಾ? ಬಿಜೆಪಿ ಸೇರ್ಕೊಂಡ್ಬಿಡ್ತಾರಾ? ಇಲ್ಲ ಬೇರೆ ಕಡೆಗೆಲ್ಲಾದ್ರೂ ಹೋಗೋಕ್ಕಾಗತ್ತಾ ಅವರಿಗೆ? ಇಲ್ವಲ್ಲ. ಹಾಗಾಗಿ ಕಾಯಿರಿ ಅಂತಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳೋದು ನಾನು ಪಕ್ಷ ನಿಷ್ಠೆ, ಎಲ್ಲೂ ಹೋಗಲ್ಲ, ಪಕ್ಷ ಕಟ್ತೀನಿ, ಇದೇ ಮಾತು ಹೇಳ್ತಾರೆ. ಅದು ವರಾನ ಅಂತ ಹೈಕಮಾಂಡಿಗೆ ಒಂದು ರೀತಿಯಾಗಿ. ಅರುಣ್, ಎರಡು ರೀತಿ ವಾದನೂ ಇದೆ. ನೀವು ಒಂದು ಸೈಡ್ ಹೇಳಿದ್ರಿ, ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ, ಸಿದ್ದರಾಮಯ್ಯನವ್ರ ವಿಚಾರದಲ್ಲೂ ಕೂಡ ಅದೇ ಇರತಕ್ಕಂಥದ್ದು. ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಗೆ ಈಗಿನ ಸನ್ನಿವೇಶದಲ್ಲಿ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ವೋ, ಸಿದ್ದರಾಮಯ್ಯನವ್ರಿಗೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ಯಾಕೆಂದರೆ ಸಿದ್ದರಾಮಯ್ಯನವರು ರಾಜಕೀಯ ಕಾಲಘಟ್ಟದ ಕಡೆ ಇದರಲ್ಲಿದ್ದಾರೆ. ಹಾಗಾಗಿ ಹೊಸ ಪಕ್ಷ ಕಟ್ಟೋಕ್ಕಾಗೋದಿಲ್ಲ, ಜೊತೆಗೆ ಎಲ್ಲೋ ಒಂದು ಕಡೆ ಇನ್ನೊಂದು BJP ಪಕ್ಷದ ಜೊತೆ ಹೋಗೋಕ್ಕಾಗಲ್ಲ, ಸೈದ್ಧಾಂತಿಕ ವಿಚಾರ. ಹಾಗಾಗಿ ಅವ್ರಿಗೂ ಅದೇ ಪರಿಸ್ಥಿತಿ, ಇವ್ರಿಗೂ ಅದೇ ಪರಿಸ್ಥಿತಿ. ಇಬ್ಬರು ನಾಯಕರು ಅದೇ ಪರಿಸ್ಥಿತಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಏನು ಮಾಡುತ್ತೆ, ಮಾಡಬೇಕು ಅನ್ನೋದೇ ಈಗ ಬಹುದೊಡ್ಡ ಚರ್ಚೆ. ಯಾಕೆಂದರೆ 137+ ಗೆದ್ದಿರ್ತಕ್ಕಂಥದ್ದು. ಯಾವುದೋ ಒಂದು ಗುಂಪನ್ನು ನೀವು ತೆಗೆದುಕೊಂಡು ಹೋಗ್ತೀವಿ ಅಂದರೆ 60 ಜನ, 65, 70 ಜನ ಆಗೋದಿಲ್ಲ. ಕನಿಷ್ಠ 85+ ಒಂದು ಗುಂಪು ಹೋಗಬೇಕು ಅಂದರೆ, ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ತಪ್ಪಿಸ್ಕೋಬೇಕು ಅಂದರೆ ಅದು ಸಾಧ್ಯನಾ? ಖಂಡಿತವಾಗಿ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಆ ಸತ್ಯ ಮತ್ತು ಆ ವಾಸ್ತವ ಕಾಂಗ್ರೆಸ್ನ ಹೈಕಮಾಂಡ್ಗೆ ಅರಿವಿದೆ. ಹಾಗಾಗಿ ಇಬ್ಬರ ನಾಯಕರ ಸ್ಟ್ರೆಂತು ಮತ್ತು ಯಾವ ಪಾರ್ಟಿಗೆ ಹೋಗಲಾರದಂತಹ ಸನ್ನಿವೇಶವೂ ಕೂಡ ಅವ್ರಿಗೆ ಅರ್ಥ ಆದಂತಿದೆ. ಹಾಗಾಗಿ ಇದರ ಮಧ್ಯೆ ಅಂದರೆ ಕಾಂಗ್ರೆಸ್ನ ಭವಿಷ್ಯದ ದೃಷ್ಟಿಯಿಂದ ನಾವು ಏನು ಮಾಡಬೇಕು ಅನ್ನೋದೇ ಕಾಂಗ್ರೆಸ್ನ ಚಿಂತೆ ಆಗಿರ್ಬೋದು. ಹಾಗಾಗಿ ಅವತ್ತೇನಾದರೂ ಒಪ್ಪಂದ ಆಗಿತ್ತೋ ಅಥವಾ ಆಗಿಲ್ವೋ ಅನ್ನೋ ಕ್ಲಾರಿಟಿನ ಕಾಂಗ್ರೆಸ್ ಹೈಕಮಾಂಡ್ ಕೊಡಬೇಕು. ಇಲ್ಲ ಅವತ್ತು ಒಪ್ಪಂದ ಆಗಿರಲಿಲ್ಲ, ಡಿ ಕೆ ಶಿವಕುಮಾರ್ ಅವರು ನೀವು DCM ಆಗಿ ಮುಂದುವರಿರಿ, ನೀವು CM ಆಗಿ ಮುಂದುವರಿರಿ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಮಟ್ಟದ ಪೆರೇಡ್ಗಳು ಮತ್ತು ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಸಾಧ್ಯ ಆಗೋದಿಲ್ವೇನೋ. ತದನಂತರ ಎಲ್ಲ ಒಂದು ಕಡೆ ಚಾಲೆಂಜ್ ಮಾಡೇ ಬಿಡ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂ ಒಂದು 10-15 ವರ್ಷ ರಾಜಕಾರಣ ಇದೆ. ಹಾಗಾಗಿ ಅವ್ರು ಬೇರೆ ಏನು ಬೇಕಾದ್ರೂ ತೀರ್ಮಾನಗಳನ್ನು ತೆಗೆದುಕೊಳ್ಬೋದು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಶಾಸಕರ ಗುಂಪನ್ನು ಎಲ್ಲ ಒಂದು ಕಡೆ ಇನ್ನೊಂದು ಪಕ್ಷಕ್ಕೆ ಕರ್ಕೊಂಡೋಗಿ ಜಂಪ್ ಮಾಡಿಬಿಡ್ತೀನಿ ಅನ್ನೋ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ. ಹಾಗಾಗಿಯೇ ಕಾಂಗ್ರೆಸ್ನ ಹೈಕಮಾಂಡ್ ಈ ವಿಚಾರದಲ್ಲಿ ಇನ್ನೂ ಕೂಡ ಒಂದು ರೀತಿಯಲ್ಲಿ ಎಂಡ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಅಳೆದು ತೂಗಿ ಎಲ್ಲ ಒಂದು ಕಡೆ ಒಂದು ಸಂಧಾನವನ್ನು ಮಾಡಿ ಒಟ್ಟಿಗೆ ಇದನ್ನು ಸ್ಮೂತಾಗಿ ಯಾರಿಗೆ ಎಕ್ಸಿಟ್, ಯಾರಿಗೆ ಎಂಟ್ರಿ, ಅಥವಾ ಏನು ಆಗಬೇಕು ಅಥವಾ ತಟಸ್ಥವಾಗಿರಬೇಕಾ, ಇದೇ ರೀತಿ ಇರಬೇಕಾ ಅನ್ನೋ ತೀರ್ಮಾನವನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿರ್ಬೋದು. ಆದರೆ ಅದು ಡಿಲೇ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒತ್ತಡ ಆಗ್ತಾ ಇದೆ. ಈ ಒತ್ತಡಕ್ಕೆ ಎಷ್ಟರ ಮಟ್ಟಿಗೆ ಬಗ್ಗುತ್ತೆ ಜಗ್ಗುತ್ತೆ ಕಾದ್ ನೋಡ್ಬೇಕು. ಅವರು ಅಲ್ಲ, ಹಾವು ಸಾಯಬೇಕು ಕೋಲು ಮುರಿಬಾರ್ದು ಅಂದ್ರೆ ಹೆಂಗ್ ಲೆಕ್ಕ ಇದು ಹೈಕಮಾಂಡದ್ದು? ಸಾಧ್ಯನಾ ಈಗಿರುವಂತ ಪರಿಸ್ಥಿತಿಯಲ್ಲಿ ರವೀಶ್? ಅರುಣ್, ಖಂಡಿತವಾಗಿಯೂ ಕೂಡ ರಾಜಕಾರಣದಲ್ಲಿ ಹಾವು ಸಾಯೋದಿಲ್ಲ, ಕೋಲು ಮುರಿಯೋದಿಲ್ಲ, ಆ ರೀತಿಯ ರಾಜಕಾರಣ ನಡೆದದ್ದು ಇದೆ. ಆದರೆ ಎಲ್ಲ ಒಂದು ಕಡೆ ಕಡ್ಡಿ ತುಂಡು ಮಾಡದಂತೆ ಇಲ್ಲಿ ಒಬ್ಬರನ್ನ ಕಟ್ಟು ಮಾಡಿ ಇನ್ನೊಬ್ಬರನ್ನ ಒಂದು ರೀತಿಯಲ್ಲಿ ಅದೇ ಇದರಲ್ಲಿ ಕೂರಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಭಾಳಷ್ಟು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಆ ಏಟನ್ನು ತಿಂದಿದೆ. ರಾಜಸ್ಥಾನದಲ್ಲೂ ಕೂಡ ಅದೇ ರೀತಿಯ ದೊಡ್ಡ ಮಟ್ಟದ ಹೊಡೆತವನ್ನು ಕೂಡ ತಿಂದಿದೆ. ಹಾಗಾಗಿ ಈಗಿರ್ತಕ್ಕಂಥ ಕಾಂಗ್ರೆಸ್ ಅಧಿಕಾರ ಇರ್ತಕ್ಕಂಥ ರಾಜ್ಯಗಳಲ್ಲಿ ಕರ್ನಾಟಕ ದೊಡ್ಡ ರಾಜ್ಯ. ಹಾಗಾಗಿ ಕರ್ನಾಟಕ, ತೆಲಂಗಾಣ ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ ಯಾವ ರೀತಿ ನಡೆದುಕೊಳ್ಬೇಕು ಅನ್ನೋ ಅರಿವು ಕೂಡ ಅವ್ರಿಗೆ ಇರಬೇಕಾಗತ್ತೆ. ಯಾಕೆಂದರೆ ಈಗಾಗಲೇ ಮೊನ್ನೆ ಬೇರೆ ಬೇರೆ ರೀತಿಯಲ್ಲಿ ನಡೆದಂಥ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಆದಂಥ ಸೋಲು, ಅದರ ಆತ್ಮಾವಲೋಕನ ಬೇರೆ ರೀತಿಯಲ್ಲಿ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡಬೇಕು, ಆದರೆ ರಾಜ್ಯ ಮಟ್ಟದಲ್ಲಿ ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ಮಾತ್ರ ಮೈತ್ರಿ ಆಗಬೇಕು ಅನ್ನೋ ಚಿಂತನೆಯಲ್ಲಿದೆಯಂತೆ. ಇಂತಹ ಸನ್ನಿವೇಶದಲ್ಲಿ
ಕಾಂಗ್ರೆಸ್ ಈ ರೀತಿಯ ಆಟನೇ ಚಾಲು ಮಾಡಬೇಕಾಗತ್ತೆ. ಒಬ್ಬರನ್ನ ಕಟ್ ಮಾಡಿ ಇಲ್ಲ ನಾವು ನಿಮಗೆ ಬೇಕಾಗಿಲ್ಲ, ನಮ್ಗೆ ಇವರು ಸಾಕು ಅನ್ನೋ ಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಇಲ್ಲ. ಹಾಗಾಗಿ ಕಾಂಗ್ರೆಸ್ನ ರಾಷ್ಟ್ರ ಮಟ್ಟದ ಪರಿಸ್ಥಿತಿಯೇ ಇಷ್ಟಕ್ಕೆಲ್ಲ ಕಾರಣ. ಹಾಗಾಗಿ ಇನ್ನೊಂದಷ್ಟು ದಿನ ಈ ರೀತಿಯ ಪೆರೇಡು, ಡ್ರಾಮಾ, ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಡೆಯುತ್ತೆ ಅರುಣ್. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಈಗ ಒಂದು ರೀತಿಯಾಗಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿರುವಂಥದ್ದು ಹೈಕಮಾಂಡ್. ಯಾವ ರೀತಿಯಾದಂತಹ ಪ್ರಯತ್ನವನ್ನ ಇಲ್ಲಿ ಹೈಕಮಾಂಡ್ ಮಾಡುತ್ತೆ ಅನ್ನೋದನ್ನ ನೋಡಬೇಕು.